ಏನಿಲ್ಲ, ಇವತ್ತು ನಮ್ಮದು ನಾಳೆದು 7, 8 ಉರುಸ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಹೋಗ್ಬಿಟ್ಟು MLA ಅವ್ರಿಗೆ ಮಾತಾಡಿದರು ಒಂದು 5 ದಿವಸ ಮುಂಚೆ. ಆಯಿತು, ನಮ್ಮ ಕಡೆಯಿಂದ ಏನಾಗ್ತದೆ ನಾನು ಮಾಡ್ತೀನಿ ಅಂತ ಹೇಳಿದರು. ಆದಮೇಲೆ ಇವತ್ತು 5 ಲಕ್ಷ ನಮಗೆ ಅಮೌಂಟು ಕಳಿಸಿದ್ದಾರೆ. ಅವರು ಹೇಳಿದ್ದು 10 ಲಕ್ಷ, ಅದು 10 ಲಕ್ಷದಲ್ಲಿ 5 ಲಕ್ಷ ನಾವು ಉರುಸ್ಗೆ ಮಾಡ್ತಾಯಿದ್ದೀವಿ. 5 ಲಕ್ಷ ಮಿಕ್ಕಿದ್ದು ಸ್ವಲ್ಪ ಕೆಲಸ ಇರ್ತಾರೆ, ಅದು ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮೆಲ್ಲ ಮುಖಂಡರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಈಗ ಎಲ್ಲ ಸೇರಿ MLA ಅವ್ರದ್ದು ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರು ನಮ್ಮ ಕಮ್ಯುನಿಟಿಗೆ, ನಮ್ಮ ಟೀಮ್ಗೆ, ನಮ್ಮ ಯುವಕರಿಗೆ ಎಲ್ಲರಿಗೆ ಗೌರವ ಕೊಟ್ಟು 5 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ. ಭಾಳ ಧನ್ಯವಾದ ಹೇಳ್ತಾ ಇದ್ದೀನಿ MLA ಅವರು. ಡಾಕ್ಟರ್ ಕತ್ತೂರ್ ಜಿ ಮಂಜುನಾಥ್ ನಮ್ಮ ಕೋಲಾರ ಶಾಸಕರು ನಮ್ಮ ಹಜರತ್ ಫೂಲ್ ಶಾ ಅಲಿ ದರ್ಗಾ ಗಂಧಗ ಕಾರ್ಯಕ್ರಮ, ಉರ್ಸ್ ಕಾರ್ಯಕ್ರಮಕ್ಕೆ 5 ಲಕ್ಷವನ್ನು ಅವರು ಕೊಟ್ಟಿದ್ದಾರೆ. ನಾಳೆ 10ವರೆಗೆ ಗಂಧಗ ಕಾರ್ಯಕ್ರಮ, ಉರ್ಸ್ ಪ್ರೊಸೆಷನ್ ರಾತ್ರಿ 10ವರೆಗೆ ಉರ್ಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮತ್ತು 8 ತಾರೀಕಿಗೆ ಕವಾಲಿ ಕಾರ್ಯಕ್ರಮವೂ ಇದೆ. ಸೊ ನಾವು ನಮ್ಮ ಎಲ್ಲ ಫೂಲ್ ಶಾ ಮೊಹಲ್ಲಾದ ಹಿರಿಯರಾಗಲಿ ಮತ್ತು ಕಮಿಟಿ ಸದಸ್ಯರು ಮತ್ತು ಯುವಕರು ಎಲ್ಲರೂ ನಮ್ಮ ಶಾಸಕರಿಗೆ ಧನ್ಯವಾದವನ್ನು ಹೇಳ್ತೀರಿ. ಮತ್ತು ನಾಳೆ ಗಂಧಗ ಪ್ರೊಸೆಷನ್ಗೆ ಆನೆ ಆಗಮನವೂ ಇದೆ, ಆನೆನೂ ಬರ್ತಾ ಇದೆ. ಲಕ್ಷ್ಮಿ ಅಂತ ಹೇಳಿಬಿಟ್ಟು ತುಮಕೂರಿಂದ ಒಂದು ಮಠದಿಂದ ಅವರು ಲಕ್ಷ್ಮಿ ಆನೆಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೊ ಎಲ್ರಿಗೂ ನಾವು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀರಿ, ಶಾಂತಿ ರೀತಿಯಿಂದ ಒಳ್ಳೆ ಪೀಸ್ಫುಲ್ಲಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಹೇಳಿಬಿಟ್ಟು ನಮ್ಮ ಎಲ್ಲ ಯುವಕರಿಗೆ ಮತ್ತು ಎಲ್ಲರಿಗೆ ವಿನಂತಿ. ಧನ್ಯವಾದ. ಈಗ ಎಷ್ಟು ಜನ ಸೇರ್ತಾರೆ, ಏನೇನು ಕಾರ್ಯಕ್ರಮ ಇದೆ, ಶಾಸಕರಿಗೆ ಏನಂತ ಕೇಳಿದ್ರಿ ಮತ್ತು ಅವ್ರು ಏನು ಭರವಸೆ ಕೊಟ್ಟಿದ್ರು? ಶಾಸಕರಿಗೆ ನಾವು ಹಜರತ್ ಫೂಲ್ ಶಾ ಅಲಿ ದರ್ಗಾ ಸಂದಲ್ ಉರ್ಸ್ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀರಿ. ಪ್ರತಿ ವರ್ಷ ಆಚರಿಸ್ತೀರಿ. ಈ ಸತಿ ನೀವು ನೂತನವಾಗಿ ನಮ್ಮ ಕೋಲಾರಿಗೆ ಆಯ್ಕೆ ಆಗಿದ್ದೀರಾ. ನಮಗೆ ನೀವು ಬಹುಮಾನವನ್ನು ಏನನ್ನ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಅವರು 5 ಲಕ್ಷವನ್ನು ನಮಗೆ ಈ ದಿವಸ ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿ ಅಂತ ಹೇಳಿಬಿಟ್ಟು. ಮತ್ತು ನಾಳೆ ಸುಮಾರು 1,000 ಜನ ಸೇರ್ಬೋದು, 1000 ಇಂದ 2,000 ಜನ ಸೇರ್ತಾರೆ. ಮತ್ತು ಕವಾಲಿ ದಿವಸನೂ 1,000 ಜನ ಸೇರ್ತಾರೆ.